ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಶ್ರೀ ಖಾಸ್ಗತೇಶ್ವರ ಜಾತ್ರೋತ್ಸವದ ಅಂಗವಾಗಿ ಅಮ್ಮ ಫೌಂಡೇಶನ್, ವಿಶ್ವಕರ್ಮ ಸಮಾಜ, ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ತಾಳಿಕೋಟಿ ಹಾಗೂ ಎಸ್ಕೆ ಕಾಲೇಜಿನ ಎನ್ಸಿಸಿ ವಿಭಾಗದ ಸಹಯೋಗದಲ್ಲಿ ಶ್ರೀ ಕಾಳಿಕಾ ದೇವಸ್ಥಾನದಲ್ಲಿ ಬೃಹತ್ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ತಾಳಿಕೋಟಿ ಶ್ರೀ ಖಾಸ್ಗತೇಶ್ವರ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಶಿಬಿರಕ್ಕೆ ಚಾಲನೆ ನೀಡಿ, ಎಲ್ಲ ದಾನಗಳಲ್ಲಿ ರಕ್ತದಾನ ಶ್ರೇಷ್ಠ. ಸಂಪತ್ತನ್ನು ಸಂಪಾದಿಸಬಹುದು, ಆದರೆ ರಕ್ತವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ರಕ್ತದಾನವು ಅನೇಕ ಜೀವಗಳನ್ನು ಉಳಿಸುವ ಮಹತ್ವದ ಸೇವೆಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಮ್ಮ ಫೌಂಡೇಶನ್ ಅಧ್ಯಕ್ಷೆ ಶ್ರೀಮತಿ ಬಿಕೆ ಮಣೂರ್ ವಹಿಸಿದ್ದರು. ಕಾರ್ಯದರ್ಶಿ ಶ್ರೀಮತಿ ಸುಮಂಗಲಾ ಕೋಳೂರು ಹಾಗೂ ಆರೋಗ್ಯ ಇಲಾಖೆಯ ಮಲ್ಲನಗೌಡ ದ್ಯಾಪೂರ್ ಸೇರಿದಂತೆ ಹಲವರು ರಕ್ತದಾನದ ಮಹತ್ವವನ್ನು ತಿಳಿಸಿದರು. ಶಿಬಿರದಲ್ಲಿ ಸುಮಾರು 38 ಜನರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಮಾನವೀಯ ಸೇವೆಗೆ ಕೈಜೋಡಿಸಿದರು. ಸ್ಥಳ: ತಾಳಿಕೋಟಿ, ವಿಜಯಪುರ ಜಿಲ್ಲೆ. ವರದಿ: ಅಬ್ದುಲ್ ಗಣಿ ಮಕಂದಾರ್, ಎಸ್ಸಿಎನ್ ಟಿವಿ ನ್ಯೂಸ್. ಹಾಗೂ ವಿಶ್ವಕರ್ಮ ಸಮಾಜ ಹಾಗೂ ಶ್ರೀ ಖಾಸ್ಗತೇಶ್ವರ ಎಲ್ಲದ ಸಹಯೋಗದೊಂದಿಗೆ ಇವತ್ತು ಅಂಜನ ಜಾತ್ರೆಯೊಳಗೆ ಜಾತ್ರೆಯೊಳಗೆ ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ರಕ್ತದಾನ ಶಿಬಿರವನ್ನು ಏರ್ಪಡಿಸೋದಕ್ಕೆ ಊರಿನ ಎಲ್ಲ ಬಹಳಷ್ಟು ಯುವ ಜನತೆ ಕಾಳಿಕಾ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಅನಂತರ ರಕ್ತದಾನ ಮಾಡುವುದು ಮಹಾಪುಣ್ಯ ಎನ್ನುವಂಥದ್ದು ಅರಿವು ಜನಜಾಗೃತಿ ಆಗಿದೆ. ಈ ಜನಜಾಗೃತಿಯನ್ನು ಮೂಡಿಸಲಿಕ್ಕೆ ಕಳೆದ 3-4 ದಿನಗಳಿಂದ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲ ಪತ್ರಿಕೆಗಳಲ್ಲಿ ನೋಡಿಕೊಂಡಿದ್ದಾರೆ. ಅನಂತರ ಇದು ಅಪರೂಪವಾಗಿರುವಂಥ ರಕ್ತದಾನ ಶಿಬಿರ ಅಂದರೆ 4-8 ಮಂದಿ ಇರುವಂಥ ಶಿಬಿರ ಆಗಿರ್ತಿತ್ತು. ಆದರೆ ಇವತ್ತು 100 ಜನ ಈ ಶಿಬಿರದಲ್ಲಿ ಪಾಲ್ಗೊಂಡಿರುವಂಥದ್ದು ನಮಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ಪತ್ರಿಕಾ ಮಾಧ್ಯಮದವರಿಗೂ, ಅನಂತರ ಎಸ್ಕೆ ಕಾಲೇಜು ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು, ಎನ್ಸಿಸಿ ಕ್ರೆಡಿಟ್ ಎಲ್ಲ ಬಂದಿದ್ದಾರೆ. ಅನಂತರ ಅವರ ಎನ್ಸಿಸಿ ಆಫೀಸರ್ ಆಗಿರುವಂಥ ಬಿಸ್ಕಿಟ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಕುತ್ಕೊಂಡು ಬಿಜಾಪುರದಿಂದ ಕೂಡ ನಾವು ರಕ್ತದಾನ ಮಾಡಲಿಕ್ಕೆ ಬಂದಿದ್ದಾರೆ. ಅದನ್ನೆಲ್ಲ ನೋಡಿದಾಗ ನನಗೆ ಅನಿಸುತ್ತೆ, ರಕ್ತದಾನ ಮಾಡುವಂಥದ್ದು ಎಂಥದ ಪುಣ್ಯ ಅನ್ನುವಂಥ ಅರಿವು ಎಲ್ಲರಿಗೂ ಮೂಡಿದೆ. ಅದಕ್ಕೋಸ್ಕರ ಇಷ್ಟು ಜನ ದೂರದ ಊರುಗಳಿಂದ ತಾಳಿಕೋಟೆ ಎಲ್ಲ ಮೂಲೆಗಳಿಂದ ಕೂಡ ಜನರು ಆಗಮಿಸ್ತಾ ಇದ್ದಾರೆ. ಜನ ಜಾಗೃತಿ ಮೂಡಿಸುವಂತ, ಅನಂತರ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಿಕೊಳ್ಳುವಂಥ ದಿಶೆಯೊಳಗೆ ನಾವು ಸಾವು ನೋವಿಗೆ ಗೊತ್ತಾಗ್ತಿರುವಂತಹ ಸಂದರ್ಭದೊಳಗೆ ರಕ್ತದಾನ ಮಹಾಪುಣ್ಯ ಅನ್ನುವಂಥದ್ದು ಅರಿವು ಎಲ್ರಿಗೂ ಮೂಡ್ತಾ ಇದೆ. ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿರುವಂಥ ಸರ್ವರಿಗೂ ಕೂಡ ಒಳಿತಾಗ್ಲಿ ಅನ್ನುವಂಥ ಮಾತನ್ನ ಹೇಳಿ ನನ್ನ 2 ಮಾತುಗಳು ಭಾಳ ಚಲೋ ಕೆಲಸ ಅಮ್ಮ ಫೌಂಡೇಶನ್ ಒಂಥರ ಇಬ್ಬರು ಆ್ಯಕ್ಟಿವ್ ಜೋಡಿ ನಮ್ಮ ಒಟ್ಟ ಓಡಾಡ್ತಾರಲ್ಲ, ಭಾಳ ಖುಷಿ ಆಗುತ್ತೆ ನನಗೆ. ಹಿಂಗೆ ಹುಡುಕಿದ್ದವರು ಮಾತ್ರ ಸಮಾಜಕ್ಕೆ ಏನೋ ಒಂದು ಒಳ್ಳೆಯ ಕೆಲಸ ಮಠ ಮಾತುಗಳಿರೋದು ಜಗತ್ತಾಗಿ ಅಣ್ಣವ್ರ ಕೆಲಸ ಮಾಡಿದ್ರು ಸಹಿತ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಇದೇ ವಯಸ್ಸಿನಲ್ಲಿ ಅಂತ ಯೋಚನೆ ಇಟ್ಟಿದೆ. ಹೆಣ್ಮಕ್ಳು ಭಾಳ ಅಪರೂಪ ಹೋಗ್ಬೇಕು. ರತ್ಮಾದೇವಿ ಆದರ್ಶನು, ವೀರರಾಣಿ ಚೆನ್ನಮ್ಮ ಆದರ್ಶನು, ಇಂಥ ಆದರ್ಶ ಇಟ್ಕೊಂಡು ಮುಂದೆ ಸಾಗತ್ತದ. ಅಂಥ ಕಾರ್ಯಗಳಲ್ಲಿ ನಮ್ಮ ಹೆಣ್ಮಕ್ಳಿಗೂ ಮುಂದೆ ಬರಲಿ. ಮತ್ತು ನೀವು ರೊಕ್ಕದಿಂದೆಲ್ಲ ಗಳಿಸ್ಬೋದು, ರಕ್ತವನ್ನು ಗಳಿಸ್ಲಿಕ್ಕೆ ಆಗಂಗಿಲ್ಲ. ನಿಮ್ಗೆ ರೊಕ್ಕ ಕೊಟ್ಟರೆ ದೀಪ ಸಿಗ್ತದೆ, ಬಾಟಲ್ ಸಿಗ್ತದೆ, ಮೈಕ್ ಸಿಗ್ತದೆ, ಬಟ್ಟೆ ಸಿಗ್ತದೆ, ದಾರ, ಹಾಕೋದು ಬಂಗಾರ ಎಲ್ಲ ಸಿಗ್ತವೆ. ಬಟ್ ಹೆಣ್ಮಕ್ಳಿಗೆ ಅದನ್ನು ಸ್ವೀಕಾರ ಮಾಡೋಕ್ಕೆ, ಅದನ್ನು ರೊಕ್ಕ ಕೊಟ್ಟು ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮನುಷ್ಯ ಪ್ರೀತಿಯಿಂದ ಇನ್ನೊಂದು ಜೀವನಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಳ್ಳೆ ಮನಸ್ಸಿಂದ, ರೊಕ್ಕ ಕೊಟ್ಟರೆ ಎಲ್ಲ ಸಿಗ್ತೈತೆ ಅನ್ನೋ ಮೂರಿಗೆ ಒಳ್ಳೆ ಮನಸ್ಸಿದ್ರೆ ಮಾತ್ರ ರಕ್ತ ಸಿಗ್ತೈತೆ ಅಂತ ತೋರಿಸುತ್ತೆ ರಕ್ತದಾನ ಶಿಬಿರ. ಹೇಳ್ತಿರ್ತೀನಿ ಈಗೆಲ್ಲ ಊರಲ್ಲೆಲ್ಲ ಅವ್ರ ಆಕ್ಸಿಡೆಂಟು ಆಗಿ ಆಲ್ಮೋಸ್ಟ್ ನಾವು ಇನ್ನೊಬ್ಬರಿಗೆ ಬ್ಲಡ್ ಡೊನೇಟ್ ಮಾಡೋದಕ್ಕಿಂತ ಈ ಟಾರ್ ರೋಡ್ಗಳಿಗೆ ಬ್ಲಡ್ ಭಾಳ ಡೊನೇಟ್ ಮಾಡಿ, ಅಂದ್ರೆ ಹೋಗಿ ಗುದ್ದುದು ನಾವು ರಕ್ತ ಎಲ್ಲ ರೋಡಿಗೆ ಚೆಲ್ಲೋದು, ಹೋಗಿ ಯಾವ್ದಾರು ಗುದ್ದುದು ಇಲ್ಲ ಯಾವ್ದಾರು ಹೋಗಿ ಚುಚ್ಚುದು ನಾವು ರಕ್ತ ಎಲ್ಲ ರೋಡಿಗೆ ಚೆಲ್ಲೋದು. ರಕ್ತ ಅದೆಷ್ಟು ಮುಖ್ಯ ಅಂದ್ರೆ ಅದು ಎಷ್ಟು ಸತ್ಯ ಅಂದ್ರೆ ಇಟ್ ಕೆನಾಟ್ ಬಿ ಮ್ಯಾನುಫ್ಯಾಕ್ಚರ್ಡ್. ಅದನ್ನಷ್ಟು ಚೆನ್ನಾಗಿರ್ಬೋದು. ಯಾವುದೋ ಒಂದು ಇಂಡಸ್ಟ್ರಿಯಾಗಿ ಹೋಗಿ ನಾವು ರಕ್ತ ತಯಾರು ಮಾಡ್ಕೊಂಡು ಅಂದ್ರೆ ಆಗಲು ಸಾಧ್ಯ. ಅಥವಾ ಎಲ್ಲರ ನಮ್ಮ ಕಡೆ ₹1 ಒಂದು ಮಷಿನ್ ತೊಗೊಂಡು ಬಂದಿದ್ದೀವಿ. ಮಷೀನಿಗೆಲ್ಲ ಬಂದವು, MRI ಮಷೀನ್ಸ್ ಎಲ್ಲ ಮಷೀನ್ಸ್ ಅದ. ಬ್ಲಡ್ನ ಕ್ರಿಯೇಟ್ ಮಾಡೋ ಮಷೀನ್ಸ್ ಜಾಸ್ತಿ ಎಲ್ಲರೂ ಸಾಧ್ಯ ಇರ್ತದೆ. ಬ್ಲಡ್ನ ರೆಡಿ ಮಾಡೋ ಮಷೀನ್ಸ್ ಸಾಧ್ಯ ಇಲ್ಲ. ಬ್ಲಡ್ ರೆಡಿ ಮಾಡೋಕ್ಕೆ ಮಷೀನ್ಸ್ ಬೇಕಿಲ್ಲ, ಮನಸ್ಸಿಂದ ಸಾಕು ಬ್ಲಡ್ ತಯಾರಾಗ್ತದೆ. ಆ ಮನಸ್ಸು ನಮ್ಮಲ್ಲಿ ಮುಖ್ಯ ಮಾಡಿ ಅಂತ ಈ ಕಾರ್ಯ ಜಾತ್ರೆ ಮುಂದಿನ ವರ್ಷ ನಾವು ಧಾಮ್ ಧೂಮ್ ಅಂತೇನೆ ಈ ಸೋಷಿಯಲಿ ಕೆಲಸ ಮಾಡೋ ಕೆಲಸ ಮಾಡಲಿಲ್ಲ ಜೊತೆಗೆ ನಮ್ಮ ವಿಷಯ ಜೋಡಿಸಿ ಒಳ್ಳೆ ಕೆಲಸ ಮಾಡಕ್ಕೆ ಅಂತೇಳಿ ಅದು ಭಾಳ
ನಮ್ಮ ಆ ಕಡೆ ಊರು ಕಾರ್ ತಂದು ಲೇಟ್ ಆಗಿದ್ದಪ್ಪ ಅಂತ ಸ್ಕೂಟಿನ